ಓಂ ಶಾಂತಿ. ಡೇಟ್ ಆಗಿದೆ 7 ಡಿಸೆಂಬರ್ 1978. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಬಾಪ್ ಸಮಾನ್ ಸಂಪೂರ್ಣ ಬನನೆ ಕೆ ಚಿಹ್ನ. ಬಾಪ್ ಸಮಾನ್, ತಂದೆ ಸಮಾನ ಸಂಪೂರ್ಣ ಆಗಬೇಕು ಅಂತಂದರೆ ಅದಕ್ಕೆ ಚಿಹ್ನೆಗಳೇನು, ಸಂಕೇತಗಳೇನು? सदा सर्व पर उपकार करने वाले बाप दादा बच्चों के प्रति बोले. ಯಾವಾಗಲೂ ಸರ್ವರ ಮೇಲೆ ಉಪಕಾರ ಮಾಡುವಂತಹ ತಂದೆ ಬಾಪ್ ದಾದಾ ಮಕ್ಕಳ ಪ್ರತಿಯಾಗಿ ಹೇಳ್ತಾರೆ. ಸದಾ अपने स्मृति की समर्थि से अपने तीनों स्थान, तीनों स्थिति, निराकारी, आकारी और साकारी, तीनों स्थिति में सहज ही स्थित हो सकते हो. ನಿನ್ನೇನು ಸ್ಮೃತಿ ಕೊಟ್ಟರು ಬಾಬಾ? ಮೇ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಹೂ ಅನ್ನೋ ಸ್ಮೃತಿ ಇದ್ದರೆ ಸಮರ್ಥಿದಲ್ಲಿ ಬರ್ತೀರಾ. ಇವತ್ತು ಹೇಳ್ತಾರೆ ಬಾಬಾ, ಯಾವಾಗಲೂ ತಮ್ಮನ್ನು ತಾವು ಸ್ಮೃತಿಯ ಸಮರ್ಥಿಯಿಂದ ತಮ್ಮ 3 ಸ್ಥಾನಗಳನ್ನು, 3 ಸ್ಥಿತಿಗಳನ್ನು, 3 ಸ್ಥಾನಗಳು 3 ಸ್ಥಿತಿಗಳು, ನಿರಾಕಾರಿ ಪರಮಧಾಮ, ಆಕಾರಿ ಸೂಕ್ಷ್ಮವತನ, ಸಾಕಾರ ಸಾಕಾರಿ ಲೋಕ, ತೀನೋ ಸ್ಥಿತಿ ಮೇ ಸಹಜವಾಗಿ ಸ್ಥಿತ ಆಗ್ತೀರಾ. ಸಾಧ್ಯ ಇದೆಯಾ? जैसे आदि स्थिति साकार स्वरूप में सहज ही स्थित रहते हो. ಆದಿನಲ್ಲಿ ದೇವಿ ದೇವತಾ ಸ್ಥಿತಿನಲ್ಲಿ ಸಾಕಾರ ಸ್ವರೂಪದಲ್ಲಿನೂ ಸಹಜ ಸ್ಥಿತಿನಲ್ಲಿ ಇದ್ರಲ್ಲ, ಅಲ್ಲೇನು ಕಷ್ಟ ಇತ್ತ ಆತ್ಮಸ್ಥಿತಿನಲ್ಲಿ ಇರೋದು? ಐಸೆ ಹಾಗೆಯೇ ಅನಾದಿ ನಿರಾಕಾರಿ ಸ್ಥಿತಿ ಇತನಿ ಹಿ ಸಹಜ ಅನುಭವ ಹೋತಿ ಹೈ. ನಾನು ಹೇಗೆ ಸಾಕಾರದಲ್ಲಿ ಸಹಜವಾಗಿ ಇರ್ತೀನೋ ಅದೇ ಥರ ಅನಾದಿ ಸ್ವರೂಪ್, ನಿರಾಕಾರಿ ಸ್ವರೂಪ್, ಪರಂಧಾಮ ಸ್ಥಾನ, ನಿರಾಕಾರಿ ಸ್ವರೂಪ, ನಿರಾಕಾರಿ ಸ್ಥಿತಿ, ಸ್ಥಾನ, ಪರಮಧಾಮ ಸಹಜ ಅನುಭವ ಆಗ್ತಿದೆಯಾ? ಬಾಬಾ ಯೋಗ ಕಲಿಸ್ತಿದ್ದಾರೆ ಇವತ್ತು. ನನ್ನ ಮೂಲ ಮನೆ ಪರಮಧಾಮ, ಅಲ್ಲಿ ನನ್ನ ಆಕಾರ ನಿರಾಕಾರಿ, ನನ್ನ ಸ್ವರೂಪ ನಿರಾಕಾರಿ ಸ್ವರೂಪ ಅನುಭವ ಆಗ್ತಿದೆ. ಏನು ಅಭಿ ಅನಾದಿ, ಈ ಸದ್ಯಲ್ಲಿದ್ದೀನಿ, ನಾನು ಪರಮಧಾಮದಲ್ಲಿದ್ದೀನಿ, ನಿರಾಕಾರ ಸ್ಥಿತಿನಲ್ಲಿದ್ದೀನಿ. ಅಭಿ ಆದಿ ಸ್ಮೃತಿ ಕಿ ಸಮರ್ಥಿ ದ್ವಾರ. ಆದಿ ಸ್ಮೃತಿ ಅಂದರೆ ದೇವತಾ ಸ್ವರೂಪ, ಆ ಸ್ಮೃತಿ ಸಮರ್ಥಿ ಮುಖಾಂತರ दोनों स्थिति में समानता अनुभव हो. ऐसे अनुभव करते हो. ಅನಾದಿ ಸ್ವರೂಪ್, ಆದಿ ಸ್ವರೂಪ್ ಎರಡೂ ಸ್ಥಿತಿನಲ್ಲಿ ಸಮಾನತಾ ಅನುಭವ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಪರಮಧಾಮದಲ್ಲಿ ನಿರಾಕಾರಿ ಸ್ಥಿತಿನ ಸ್ವರೂಪ ಅನುಭವ ಹೇಗಿದೆಯೋ ಹಾಗೆ ಆದಿನಲ್ಲಿನೂ ಕೂಡ ದೇವಿ ದೇವತಾ ಅಂದ್ರೂ ಕೂಡ ಅದೇ ಸ್ಥಿತಿ ಇರಬೇಕು ಅಂತಾರೆ ಬಾಬಾ. ಪರಮಧಾಮದಲ್ಲಿ ಏನು ಸ್ಥಿತಿ ಇತ್ತೋ ಅದೇ ಸ್ಥಿತಿನೂ ಆದಿನಲ್ಲಿನೂ ಇರಬೇಕು. ಆ ಅನುಭವ ಆಗ್ತಿದೆ ಏನು? स्थित होना नेचुरल अनुभव करते हो. ऐसे अपने अनादि निराकारी स्वरूप में जो सदा एक अविनाशी है, उस सदा एक अविनाशी स्वरूप में स्थित होना भी ನ್ಯಾಚುರಲ್ हो. ಸ್ಥಿತಿ ಅಂದ್ರೇನು? ನ್ಯಾಚುರಲ್ ಅನುಭವ ಇರಬೇಕು, ಸಹಜ ಅನುಭವ ಇರಬೇಕು. ಹಾಗೆ ತಮ್ಮ ಅನಾದಿ ನಿರಾಕಾರಿ ಸ್ವರೂಪದಲ್ಲಿ ಯಾವಾಗಲೂ ಏಕ ಅವಿನಾಶಿ ಹೇ, अविनाशी, ಒಬ್ಬ ತಂದೆ ಅವಿನಾಶಿ. ಉಸ್ ಸದಾ ಏಕ ಅವಿನಾಶಿ ಸ್ವರೂಪ में स्थित होना भी ನ್ಯಾಚುರಲ್ हो. ಅವಿನಾಶಿ ಸ್ವರೂಪ ಯಾವುದು? ಆತ್ಮ. ಈ ದೇವಿ ದೇವತಾ ಸ್ವರೂಪ ಅವೆಲ್ಲ ಏನಾಗ್ತವೆ? ಸ್ವರೂಪಗಳು ಚೇಂಜ್ ಆಗ್ತಾ ಹೋಗ್ತವೆ. ಆದರೆ ಆತ್ಮನ ಸ್ವರೂಪ ಸದಾ ಕಾಲಕ್ಕೂ ಅವಿನಾಶಿ. ಅದು ಆ ಸ್ವರೂಪದಲ್ಲಿ ಸಹಜವಾಗಿ ಏನಾಗಬೇಕು? ಸ್ಥಿತ ಆಗಬೇಕು. ಸಂಕಲ್ಪೀಯ और स्थित हुआ. ನನ್ನ ಆತ್ಮ ನಿರಾಕಾರಿ ಅಂತ ಸಂಕಲ್ಪ ಮಾಡಿದ ತಕ್ಷಣ ಅದೇ ಕ್ಷಣ ಏನಾಗಬೇಕು? ಸ್ಥಿತ ಆಗಬೇಕು. इसी को कहा जाता है बाप समान संपूर्ण अवस्था, ಕರ್ಮಾತೀತ್, ಅಂತಿಮ ಸ್ಟೇಜ್ ಅಂತ ಹೇಳ್ತಾರೆ ಬಾಬಾ. ಇದಕ್ಕೆ ಹೇಳಲಾಗ್ತದೆ. ಇದಕ್ಕೆ
ಒಂದೇ ಸೆಕೆಂಡಲ್ಲಿ ನ್ಯಾಚುರಲ್ ಆಗಿರಬೇಕು. ಈ ಸದ್ಯ ನಾನು ಪರಮಧಾಮಕ್ಕೆ ಹೋಗಬೇಕು ಅಂದರೆ ಆ ಕ್ಷಣ ಪರಮಧಾಮದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಅದನ್ನು ಹೇಳ್ತಾರೆ ಬಾಬಾ. ಅದಕ್ಕೇನು ಹೇಳ್ತಾರೆ? ಬಾಪ್ ಸಮಾನ್ ಸಂಪೂರ್ಣ ಅವಸ್ಥಾ कर्मातीत अंतिम स्थिति ಅಂತ ಹೇಳ್ತಾರೆ. तो अपने आप से पूछो, ಕೇಳ್ಕೊಡ್ರಿ, अंतिम स्टेज के कितना समीप पहुँचे हो? अंतिम स्थितिಗೆ ಎಷ್ಟು ಸಮೀಪ ಬಂದಿದ್ದೀರಾ? जितना संपूर्ण अवस्था के नज़दीक होंगे अर्थात बाप के नज़दीक होंगे उसी अनुसार भविष्य प्रारब्ध में भी राज अधिकारी होंगे. ಈ ಸದ್ಯಕ್ಕೆ ನೀವು ಬಾಬಾಗೆ ಎಷ್ಟು ಸಂಪೂರ್ಣ ಅವಸ್ಥೆ ಸಮೀಪ ಬರ್ತೀರೋ, ಎಷ್ಟೆಷ್ಟು ತಂದೆಯ ಸಮೀಪ ಬರ್ತೀರೋ, ಭವಿಷ್ಯದಲ್ಲಿನೂ ಕೂಡ ಪ್ರಾರಬ್ಧ ಹಾಗೆ ಸಿಗ್ತದೆ. ಈ ಸದ್ಯ ಯಾವಾಗಲೂ ಬಾಬಾರ ಸಮೀಪ ಇದ್ದರೆ ಭವಿಷ್ಯದಲ್ಲಿನೂ ಕೂಡ ಬ್ರಹ್ಮ ಬಾಬಾರ ಸಮೀಪ ಇರ್ತೀವಿ, ರಾಜ್ಯದ ಅಧಿಕಾರಿ ಆಗ್ತೀವಿ. ಸಾಥ್ ಸಾಥ್ ಆದಿ ಭಕ್ತ, ಜೊತೆಗೆ ಆದಿ ಭಕ್ತ ಜೀವನ್ ಮೇ ಭೀ ಸಮೀಪ ಸಂಬಂಧ ಮೇ ಹೋಂಗೆ. ದ್ವಾಪರದಿಂದನೂ ಕೂಡ ನಾವು ಯಾರು ಸಮೀಪ ಇರ್ತೀವಿ? ಬಾಬಾರ ಸಮೀಪನೇ ಇರ್ತೀವಿ ಅಂತ ಹೇಳ್ತಾರೆ ಬಾಬಾ. पूज्य अथवा पुजारी दोनों जीवन में साकार बाप के समीप होंगे. ಸತ್ಯುಗ ತ್ರೇತಾದಲ್ಲಿನೂ ಸಮೀಪ ಇರ್ತೀವಿ. ಮುಂದೆ ಎಲ್ಲ ಜೀವನದಲ್ಲಿ ಎಷ್ಟು ಜನ್ಮ ತಗೊಳ್ತೀವೋ ಅಷ್ಟು ಜನ್ಮ ಬಾಬಾರ ಸಮೀಪ ಇರ್ತೀವಿ ಅಂತ ಹೇಳ್ತಾರೆ ಬಾಬಾ. ಯಾವಾಗ? ಈ ಸಂಗಮ ಯುಗದಲ್ಲಿ ಸದಾ ಕಾಲ ಬಾಬಾರವರ ಸಮೀಪ ಇದ್ದರೆ, ಅರ್ಥಾತ್ आदि आत्मा के सारे कल्प में संबंध व संपर्क में रहेंगे. आदि आत्मा यारो? ब्रह्मा बाबा. सारे कल्प में संबंध व संपर्क में रहेंगे. ಬ್ರಹ್ಮ ಬಾಬಾಗ ಇಡೀ ಕಲ್ಪದಲ್ಲಿ ನೀವು ಸಂಬಂಧ ಸಂಪರ್ಕದಲ್ಲಿ ಬರ್ತೀರಾ. हीरो पाठधारी आत्मा के साथ साथ आप आत्माओं का भी भिन्न नाम रूप से विशेष पाठ होगा. ಹೀರೋ ಪಾಠಧಾರಿ ಆತ್ಮ ಯಾರು? ಬ್ರಹ್ಮ ಬಾಬಾ. ಅವ್ರ ಜೊತೆಗೆ ನಾವು ಆತ್ಮಗಳ ಭಿನ್ನ ಭಿನ್ನ ನಾಮರೂಪದಿಂದನೂ ಕೂಡ ವಿಶೇಷವಾದ ಪಾತ್ರ ಮಾಡ್ತೀವಿ. ಅಬ್ಕೆ ಸಂಪೂರ್ಣ ಸ್ಥಿತಿಗೆ ನಜದೀಕ್ ಸೆ, ಈಗಿನ ಸಂಪೂರ್ಣ ಸ್ಥಿತಿಯ ಸಮೀಪದಿಂದ, ಅರ್ಥಾತ್ ಬಾಪ್ ದಾದಾರವರ ಸಮೀಪ ಇದ್ದರೆ ಅದರ ಆಧಾರದಿಂದ ಇಡೀ ಕಲ್ಪದಲ್ಲಿ ನೀವೇನು ಮಾಡ್ತೀರಾ? ಸಮೀಪತಾ ಕಾ ಆಧಾರ ಹೇ, इसलिए जितना चाहो उतना अपनी कल्प की प्रारब्ध बनाओ. ಎಷ್ಟೆಷ್ಟು ಈಗ ನೀವು ಬಾಬನ ಸಮೀಪ ಇರ್ತೀರೋ ಅಷ್ಟು ಪ್ರಾರಬ್ಧ ಏನಾಗ್ತದೆ? ಶ್ರೇಷ್ಠ ಆಗ್ತದೆ. ಸಮೀಪತಾ ಕಾ ಆಧಾರ ಕ್ಯಾ ಹೈ? ಶ್ರೇಷ್ಠತಾ. ಸಮೀಪತೆಯ ಆಧಾರ ಯಾವುದು? ಶ್ರೇಷ್ಠತಾ. ಶ್ರೇಷ್ಠತಾ ಕಾ ಆಧಾರ ಮತ್ತು ಬಂದರು ಬಾಬಾ ನಿನ್ನೆಗೆ. ಶ್ರೇಷ್ಠತೆಯ ಆಧಾರ ಯಾವುದು? अपने मर्जीवा जीवन में विशेष दो बातों की चेकिंग करो. ನೀವೀಗ ಹಳೆಯ ಜಗತ್ತಿನಿಂದ ಸತ್ತು ಬಿಟ್ಟಿದ್ದೀರಾ, ಅದರಲ್ಲಿ ಮರ್ಜೀವಾ ಜೀವನದಲ್ಲಿ ವಿಶೇಷವಾಗಿ ಎರಡು ಮಾತುಗಳ ಬಗ್ಗೆ ಚೆಕಿಂಗ್ ಮಾಡಬೇಕು. ಏನು? ಏಕ್ ಸದಾ ಪರ ಉಪಕಾರಿ ರಹೆ, ಎಲ್ಲರ ಮೇಲೇನು ಯಾವಾಗಲೂ ಏನಿರಬೇಕು? ಉಪಕಾರಿ ಇರಬೇಕು. ಉಪಕಾರಿ ಅಂದ್ರೇನು? ದೂಸರಾ ಆದಿ ಸೆ ಅಬ್ ತಕ್ ಸದಾ ಬಾಲ ಬ್ರಹ್ಮಚಾರಿ ರಹೆ. ಒಂದು ಯಾವಾಗಲೂ ಎಲ್ಲರಿಗೂ ಉಪಕಾರ ಆಗಿರಬೇಕು. ಎರಡನೇದ್ದು ಆದಿಯಿಂದ ಇಲ್ಲಿವರೆಗೂ ಏನಿರಬೇಕು? ಬಾಲ ಬ್ರಹ್ಮಚಾರಿ. ಮರ್ಜೀವಾ ಜೀವನಕ್ಕೆ ಆದಿ ಕಾಲಸೆ, ಅರ್ಥಾತ್ ಅದರ ಅರ್ಥ ಏನು? ಯಾವಾಗ ನಾವು ಬ್ರಾಹ್ಮಣ ಜನ್ಮ ತಗೊಂಡಿವೋ ಅವತ್ತಿಂದ, ಅವತ್ತು ಹುಟ್ಟಿದ್ವಿ ಅದಲ್ಲ ನಾವು, ಎಂದು ನಮ್ಗೆ ಜ್ಞಾನ ಸಿಕ್ತು ಅವತ್ತು ಹುಟ್ಟಿದ್ವಿ, ಅದು ಬಾಲಕಾಲ, ಅದು ಬಾಲ್ಯ. ಆ ಬಾಲಕಾಲ ಸೆ ಅಬ್ ತಕ್ ಸದಾ ಬ್ರಹ್ಮಚಾರಿ ರಹೆ ಹೇ. ಯಾವಾಗ ಬಾಬಾ ಜ್ಞಾನ ತಗೊಂಡ್ವೋ ಅವತ್ತಿಂದ ಇಲ್ಲಿ ತನಕ ಬ್ರಹ್ಮಚಾರಿ ಇದ್ದೀರಾ. ಬ್ರಹ್ಮಚಾರಿ ಜೀವನ ಅರ್ಥಾತ್ ಬ್ರಹ್ಮ ಸಮಾನ್ ಪವಿತ್ರ ಜೀವನ್. ಬ್ರಹ್ಮಚಾರಿ ಅಂತಂದ್ರೇನು? ಬ್ರಹ್ಮ ತಂದೆಯ ಸಮಾನ ಪವಿತ್ರ ಜೀವನ ನಡೆಸಬೇಕು. जिसको ಬ್ರಹ್ಮಚಾರಿ ಕಹೋ ಯಾ ಬ್ರಹ್ಮಚಾರಿ ಕಹೋ. ಬಾಬಾ ಹೇಳ್ತಾರೆ ಬ್ರಹ್ಮಚಾರಿ ಅಂದರೆ ಅಥವಾ ಬ್ರಹ್ಮಚಾರಿ ಅಂತಂದರೆ ಆದಿ ಸೆ ಅಂತ ತಕ್ ಅಖಂಡ ರಹೆ ಹೇ. ಆದಿಯಿಂದ ಇಲ್ಲಿವರೆಗೂ ಏನಿರಬೇಕು?
अखंड पवित्र। अगर बार बार खंडित रहे हैं तो बाल ब्रह्मचारी व सदा ब्रह्मचारी नहीं कहला सकते। ಖಂಡಿತ ಆಗಬಾರ್ದು ಅಂತಾರೆ ಬಾಬಾ. ಅಗರ್ ಬಾರ್ ಬಾರ್ ಖಂಡಿತ ರहे हैं तो बाल ब्रह्मचारी व सदा ब्रह्मचारी नहीं कहला सकते। किसी भी प्रकार की पवित्रता अर्थात स्वच्छता खंडन हुई है तो परम पूजनीय नहीं बन सकते हैं. पूजनीय ಅಲ್ಲ, परम पूजनीय ಆಗಕ್ಕಾಗೋದಿಲ್ಲ ಅಂತಾರೆ ಬಾಬಾ. बाप समान न होने कारण समीप संबंध में नहीं आ सकते. ತಂದೆ ಸಮಾನ ಆಗದ ಕಾರಣ ಸಮೀಪ ಸಂಬಂಧದಲ್ಲಿ ಬರೋಕ್ಕಾಗಲ್ಲ ನಿಮಗೆ. इसलिए श्रेष्ठता का आधार, समीपता का आधार बाल ब्रह्मचारी अर्थात सदा ब्रह्मचारी, जिसको ही फॉलो फादर भी कहते हैं. ಏನೇನಿರಬೇಕು? ಶ್ರೇಷ್ಠತಾ ಆಧಾರ, ಸಮೀಪತೆ ಆಧಾರ, ಬಾಲ ಬ್ರಹ್ಮಚಾರಿ ಅಂದರೆ ಯಾವಾಗಲೂ ಬ್ರಹ್ಮಚಾರಿ, ಅದಕ್ಕೆ ಫಾಲೋ ಫಾದರ್ ಅಂತ ಹೇಳ್ತಾರೆ. तो अपने को चेक करो, अखंड है, अखंड रहने वाले को सर्व प्राप्तियाँ भी अखंड अनुभव होती हैं. ಯಾರು ಅಖಂಡ ಪವಿತ್ರ ಇದೀರೋ ಅವ್ರಿಗೆ ಅಖಂಡ ಪ್ರಾಪ್ತಿಗಳ ಅನುಭವ ಆಗ್ತದೆ. खंडित पुरुषार्थी को प्राप्तियाँ भी अल्पकाल अनुभव होती है. किसी भी प्रकार के दाग से रजिस्टर को खराब तो नहीं किया. ಯಾವುದೇ ಪ್ರಕಾರದಿಂದ ದಾಗ್, ಕಪ್ಪು ಚುಕ್ಕೆ, ರಜಿಸ್ಟರ್ ಖರಾಬ್ ಆಗ್ತಾ ಇದೆ ಏನು ಅಂತ ಕೇಳ್ತಾರೆ ಬಾಬಾ. सदा ब्रह्मचारी अर्थात संकल्प में भी किसी प्रकार की अपवित्रता वृत्ति को चंचल नहीं बनाए. ಪವಿತ್ರ ಅಂದರೆ ಏನು? ಅಪವಿತ್ರತಾ ವೃತ್ತಿ, ಸಂಕಲ್ಪದಲ್ಲಿ ಯಾವುದೇ ಚಂಚಲ ಆಗ್ತಕ್ಕಂಥ ವಿಚಾರಗಳು ಬರಬಾರ್ದು. पहली हार वृत्ति की चंचलता, फिर दृष्टि और कृति की चंचलता होती है. ಮೊದಲು ಚಂಚಲತಾ ಎಲ್ಲಾಗ್ತದೆ? ನಮ್ಮ ವೃತ್ತಿನಲ್ಲಿ, ಸಂಕಲ್ಪದಲ್ಲಿ. ಆಮೇಲೆ ದೃಷ್ಟಿ ಬರ್ತದೆ, ಆಮೇಲೆ ಕರ್ಮದಲ್ಲಿ ಬರ್ತೀರಾ. वृत्ति की चंचलता रजिस्टर को दागी बना देती है. ವೃತ್ತಿಯ ಚಂಚಲತೆ ರಜಿಸ್ಟರನ್ನು ಏನು ಮಾಡ್ತದೆ? ಖರಾಬ್ ಮಾಡಿಬಿಡ್ತದೆ. इसलिए ವೃತ್ತಿ से भी ಸದಾ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದರೆ ಬ್ರಹ್ಮ ಬಾಬಾ ಏನು ಮಾಡಿದರೋ ಅದನ್ನು ನಾವು ಮಾಡೋದು, ಆಚರಣೆಯಲ್ಲಿ ತಗೊಂಡು ಬರೋದು, ಅದಕ್ಕೆ ಬ್ರಹ್ಮಚಾರಿ. आज बाप दादा बच्चों के इस रजिस्टर को देख रहे थे. ಇವತ್ತು ಬಾಬಾ रजिस्टरನ್ನು ನೋಡ್ತಾ ಇದ್ರು कि कितने बच्चे सदा ब्रह्मचारी है और कितने ब्रह्मचारी है. बाल ब्रह्मचारी का महत्व होता है. बाल ब्रह्मचारी वर्तमान समय भी पूज्य है अर्थात श्रेष्ठ है. ಯಾರು ಬಾಲ ಬ್ರಹ್ಮಚಾರಿ ಇರ್ತಾರೋ ಅವ್ರಿಗೆ ವರ್ತಮಾನ ಸಮಯದಲ್ಲಿ ಏನಿರ್ತದೆ? ಪೂಜ್ಯ ಭಾವನೆ ಇರ್ತದೆ ಅವ್ರಿಗೆ. ಬಾಬಾ ಹೇಳ್ತಾರೆ अर्थात श्रेष्ठ है. बाप दादा भी ऐसे बच्चों को पूज्य बच्चों के रूप में देखते हैं. ಇಂಥ ಮಕ್ಕಳನ್ನು ಬಾಬಾ ಪೂಜ್ಯ ರೂಪದಿಂದ ನೋಡ್ತಾರೆ. ವಿಶ್ವಕ್ಕೆ ಆगे भी अभी अंत में पूज्य के रूप में प्रत्यक्ष होंगे. ವಿಶ್ವದ ಎದುರುಗಡೆ ಅಂತ್ಯದಲ್ಲಿ ಪೂಜ್ಯ ರೂಪದಿಂದ ಪ್ರತ್ಯಕ್ಷ ಆಗ್ತೀರಾ. ಬಾಪ್ ಕೆ ಆಗೆ ಪೂಜ್ಯ ಪ್ರಸಿದ್ಧ ಹೋನೆ ವಾಲೆ, ತಂದೆ ಎದುರುಗಡೆ ಪೂಜ್ಯ ಪ್ರಸಿದ್ಧ ಆಗುವಂಥವರು ಸದಾ ಸಮೀಪ ಸಂಬಂಧ ಮೇ रहते हैं. ಯಾವಾಗಲೂ ಬಾಬಾರವರ ಸಮೀಪ ಸಂಬಂಧದಲ್ಲಿ ಇರ್ತೀರಾ. ಐಸೆ ಅಪನಾ ರಜಿಸ್ಟರ್ ದೇಖನಾ. ಅದಕ್ಕೆ ಈಗ ನೀವೇನು ಮಾಡಬೇಕು? ನಿಮ್ಮ ರಜಿಸ್ಟರ್ ನೋಡ್ಕೊಳ್ಳಿ. दूसरी बात परोपकारी, इसका भी विस्तार बहुत गुह्य है. ಎರಡನೇದು ಹೇಳ್ತಾರೆ ಬಾಬಾ ಪರೋಪಕಾರಿ. ಇದನ್ನು ವಿಸ್ತಾರ ಮಾಡಿದರೆ ಬಹಳ ರಹಸ್ಯ ಇದೆ. ಇಸ್ಕಾ ವಿಸ್ತಾರ ಸ್ವಯಂ ಸೋಚನಾ. ಪರೋಪಕಾರಿ ಆಗೋದ್ರ ಬಗ್ಗೆ ನೀವೇ ವಿಚಾರ ಮಾಡಿ. विश्व के प्रति और ब्राह्मण परिवार के प्रति दोनों संबंध में सदा उपकारी बने हैं. वा कब स्व उपकारी वा कब परोपकारी. ಬಾಬಾ ಹೇಳ್ತಾರೆ ವಿಶ್ವದ ಪ್ರತಿ ಪರೋಪಕಾರಿ ಇರಬೇಕು, ಬ್ರಾಹ್ಮಣ ಪರಿವಾರದ ಪ್ರತಿ ಎರಡೂ ಸಂಬಂಧದಲ್ಲಿ ನೀವು ಸದಾ ಉಪಕಾರಿ ಇರಬೇಕು. ಅಥವಾ ಆವಾಗವಾಗ ಸ್ವ ಉಪಕಾರಿ ಆಗ್ತಿರೇನು? वास्तव में परोपकार स्व उपकार है.
ಪರೋಪಕಾರದಲ್ಲೇ ನಮ್ಮ ಉಪಕಾರ ಇದೆ ಅಂತಾರೆ ಬಾಬಾ. इसी रीति से इस बात में भी अपना रजिस्टर चेक करना, फिर बाप दादा भी सुनाएंगे. ಪರೋಪಕಾರದ ಬಗ್ಗೆ ನೀವೇ ಚೆಕ್ ಮಾಡ್ಕೊಳ್ರಿ, ಈಗ ಆಮೇಲೆ ನಾನು ಹೇಳ್ತೀನಿ ಅಂತ ಬಾಬಾ ಹೇಳ್ತಾರೆ. ಸಮझा, ತಿಳಿತಾ? अच्छा, सदा अपने अनादि और आदि स्वरूप में सहज स्थित होने वाले, ಯಾವಾಗಲೂ ತಮ್ಮ ಅನಾದಿ ಆದಿ ಸ್ವರೂಪದಲ್ಲಿ ಸಹಜ ಸ್ಥಿತಾಗುವಂತಹ, ಯಾವಾಗಲೂ ಸ್ವಚ್ಛ ಮತ್ತು ಸ್ಪಷ್ಟ ಇರುವಂತಹ ಪೂಜ್ಯ ಆತ್ಮಗಳನ್ನು ಇಡೀ ಕಲ್ಪದಲ್ಲಿ ಸಮೀಪ ಸಂಬಂಧದಲ್ಲಿ ಬರುವಂತಹ ಆತ್ಮಗಳಿಗೆ सदा ब्रह्माचारी बच्चों को बाप दादा का याद प्यार और नमस्ते. अच्छा, ओम शांति.